ಇಲ್ಲ ಅದೇ ಸರ್ ಬರ್ತಾ ಇದ್ದ ನಾವ್ ಹೇಳೋದು ಇವ್ರ ಇದ್ರಲ್ಲ 40ರಲ್ಲಿ ಆವಾಗ ಏನ್ ಮಾಡಿದಾರೆ ಅಂದ್ರೆ ಶಾನುಭೋಗರು ಇದ್ರಲ್ಲಿದ್ದಾಗ ಗ್ರಾಮ ಠಾಣೆಗೆ ತೆಗೆದಿದ್ದಾರೆ 34 ಗುಂಟೆ ಇದರಲ್ಲಿ. ಅವಾಗ ಇದೆಲ್ಲ ಕಟ್ಕೊಂಡಿದ್ದಾರೆ. ನಾವೇನು ಇದ್ಮೇಲೆ ಏನೋ ಬಂದಾಗ ನಾವು ಇದು ಮಾಡಿಕೊಟ್ಟಿದ್ದೀವಿ ಅಷ್ಟೇ. ₹1 ಯಾರ ಹತ್ರ ನಾನು ಇಸ್ಕೊಂಡಿಲ್ಲ. ಬೇಕಾದರೆ ಇಂಥವ್ರು ನಾನು ಕೊಟ್ಟಿದ್ದೀನಿ ಬರಲಿ ಸರ್. ಮತ್ತೆ ನಾನು ಅದು ಹಾಕಿ ಎಲ್ಲಿಗೆ ಹಾಕಿ ಎಲ್ಲ ಬಂದಿದೆ. ನನ್ನ ತಾಲೂಕು ಆಫೀಸಲ್ಲಿ ಇದೆ, ಇದರಲ್ಲಿ ಇ ಒ ಆಫೀಸಲ್ಲಿ ಇದೆ, ಪಂಚಾಯತಿಯಲ್ಲಿ ಇದೆ ನಾನು ಹಾಕಿರೋ ಡಾಕ್ಯುಮೆಂಟ್ಸ್. ಅದು ಮಾಡೋಕ್ಕೆ ಬಂದರೆ ಅಳತೆ ಮಾಡೋಕ್ಕೆ ಬಿಡಲ್ಲ ನಾನು. ಯಾರು ಏನ್ ಸರ್ ಐವತ್ತು ಜನ ಬಂದು ಗಲಾಟೆ ಮಾಡಿದ್ರಿ ಇಲ್ಲಿ. ನನ್ನ ಹೆಸರಿಗೆ ಬಂದಿಲ್ಲ ಅವಾಗ ಅಷ್ಟೊತ್ತಿಗೆ. ಫಸ್ಟ್ ನಮ್ಮ ಫಾದರ್ ಹಾಕಿರೋದು, ಮಿಕ್ಕಿದವ್ರು ಎಲ್ಲ ಹಾಕಿದ್ದಾರೆ. ಅವ್ರಿಗೊಂದು ಸೈಟ್ ಕೊಡಲೇಬೇಕಂತ ಬರ್ಕೊಟ್ಟಿದ್ದಾರೆ ದೊಡ್ಡವರು. ಅದ್ರ ಪ್ರಕಾರ ಅವ್ರು ಸೈಟ್ ಕೊಟ್ಬಿಟ್ರೆ ಇದೆಲ್ಲ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಪ್ರಾಬ್ಲಮ್ ಎಲ್ಲಿ ಸಾಲ್ವ್ ಆಗ್ಬಿಡುತ್ತೆ? ಆಮೇಲೆ ಮಾತಾಡಕ್ಕಾಗಲ್ಲ ಇನ್ನು. ಕ್ಯಾನ್ಸಲ್ ಮಾಡಿ ಸರ್. ಅದೇನ್ ಮಾಡ್ತಾರೆ ಸರ್? ನಾನು ನೋಡಿ ಸರ್. ನೋಡಿ ಸರ್, ಅಬ್ಜೆಕ್ಷನ್ ತಕರಾರು ಅರ್ಜಿ ಹಾಕಿ ಮತ್ತೆ ಅವರು 24 ಹಾಕಿ ಮಾಡ್ಕೊಟ್ಟಿದ್ದಾರೆ ಈ ಸತ್ತು. ಇಲ್ಲ ಆಜು ಬಾಜು ಇಲ್ಲಿ ಯಾರಾದ್ರು ನೋಟಿಸ್ ಕೊಟ್ಟಿದ್ದೀರಾ ನೀವು? ಸೈನ್ ಹಾಕೊಂಡಿದ್ದೀರಾ? ಅದು ಹೆಂಗ್ ಮಾಡಿದ್ರೆ ನೋಡಿ ಸರ್, ముందు భాస్కర్ కొంచెం భాస్కర్ పోతుంది ಇಲ್ಲಿ ಕಟ್ತಾ ಕಟ್ಟಿ ಉಂಟು ಸ್ವಲ್ಪ ಗ್ರಾಮ ಠಾಣಾನ ಇವ್ರು ಮಾಡ್ಲಿಕ್ಕೆ ಗ್ರಾಮ ಠಾಣಾ ಜನ ಇವ್ರು ಮಾಡಿದ್ದಾರೆ. ಇವಾಗ ಅದೇ ಒಂದು ತಿಂಗಳು ಹಿಂದ್ಗಡೆ ಗ್ರಾಮ ಠಾಣಾ ಇಲ್ಲಿ ಅಲ್ಲಿ ದಾರಿ ಇದೆ. ಆ ದಾರಿನ 25 ದಿನ ಎಷ್ಟು ಅವ್ರಿಗೆ ಹೆಂಗ್ ಮಾಡಕ್ ಬರ್ತದ? ಸಿಸಿ ರೋಡ್ ದಾರಿ ಬಿಡಲ್ಲ ಅಂತ వాళ్ళంతా కూడా చాలా అయ్యా ఫోన్
ಎಲ್ಲಿ ಮಾಡಿಸಿದ್ದಾರೆ ಪಂಚಾಯತಿನಲ್ಲಿ ಕೊಡ್ಲಿಲ್ಲ ನಮಗೆ ಮತ್ತೆ ಇಲ್ಲಿ ಮನೆ ಕಟ್ತಾ ಇದ್ರು ಅಬ್ಜೆಕ್ಷನ್ ಮಾಡ್ತಾರೆ ನನ್ನ ಮನೆ ಕಟ್ಟಿದ್ರೆ ಡೈಲಿ ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಬೆಳಗ್ಗೆಯಿಂದ ಐಪನ್ ಬರೋಲ್ಲ ಸ್ಟೇಷನ್ ಅದನ್ನು ಮಾಡ್ಕೊಂಡಿದಾರ మాటలు మన చేయలేం తిప్పుతారా ಅವರೇನೋ ಕಷ್ಟ ಬಿದ್ದು ಸೈಟ್ ಅನ್ನು ತಗೊಂಡು ಹತ್ರ 4-5 ವರ್ಷದಿಂದ ಪಾಪ ಅವರೇನೋ ಮಾಡ್ಕೊಂತ ಇದ್ರೆ ಗೌರ್ಮೆಂಟ್ ಬರೇ ಬರ್ಲಿಲ್ಲ ಈಗ ಇನ್ನೊಂದು ದಿವಸ ಮಾಡ್ತಾ ಇದ್ದಾರೆ ಅದಕ್ಕೂ ಪಾಪ ಅವನು ಅಬ್ಜೆಕ್ಷನ್ ಕೊಟ್ಟು ಲಾಯರ್ ನೋಟಿಸ್ ಕಳಿಸಿದ್ದಾರೆ ಈಗ ಇನ್ನೊಂದು ದಿವಸ ಆ ರಮೇಶ್ ಕರ್ಕೊಂಡು ಬರ್ತೀನಿ. ಸರಿ ಸರ್ ಅವ್ರು ಬರ್ಲೇಬೇಕು ಸರ್ ಸರ್ ಇದು ಸರಿ ಸರ್ ಸರಿ ಒಂದು ಡೇಟ್ ಹೇಳ್ಬಿಟ್ರೆ ನಾವು ಎಲ್ಲ ಇದು ಮಾಡ್ತೀವಿ ಸರ್. ಸರ್ ಇವಾಗ ಇದನ್ನ ಆದಷ್ಟು